ವೆಲ್, ಸೊ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇತ್ತಪ್ಪ. ಇಲ್ಲಿ ಏನು ಸಮಾಚಾರ ನಿಮ್ಮ ಸರ್ವೆನಲ್ಲಿ? ಹೌದು, ನೆನ್ನೆ ನಾನು ಆ್ಯಕ್ಚುಲಿ ಓಡಾಡಿದೆ, ತುಂಬ ಜನರನ್ನ ಮಾತಾಡಿಸ್ತಾ ಇದ್ದೆ. ಸೊ ಟಿಪಿಕಲ್ ಒಂದು ಸಮುದಾಯದ ಏರಿಯಾದಲ್ಲಿ ಒಂದು 3-4 ಜನ ತಮ್ಮ ಹೆಸರು ತೊಗೊಂಡ್ರು. ಓಕೆ. ನಾನು MP ಎಲೆಕ್ಷನ್ ಆದಾಗಿಂದ ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗಿಲ್ಲ. ಯೂಶ್ವಲಿ ಏನು ಮಾಡ್ತಾರೆ, ಕ್ಷೇತ್ರದಿಂದ ಮಾಯ ಆಗಿಬಿಡ್ತಾರೆ. ಒಂದು ಎಲೆಕ್ಷನ್ ಸೋತ ಮೇಲೆ 3-4 ವರ್ಷ ಕಾಣೆ ಆಗ್ತಾರೆ, ಇನ್ನು 1 ವರ್ಷ ಇದ್ದಾಗ ಬರ್ತಾರೆ. ಸೊ ನಾನು ನೆಕ್ಸ್ಟ್ ಡೇನೇ ನಾನು ಹೇಳಿದ್ದೆ, ಆಶ್ವಾಸನೆ ಕೊಟ್ಟಿದ್ದೆ, ನಾನು MP ಆಗಲೇ ಆಗದೇ ಇರಲಿ, ಇಲ್ಲಿ ಇರ್ತೀನಿ, ಕೆಲಸ ಮಾಡ್ತೀನಿ, ಆ್ಯಸ್ ಎ ಕಾಂಪಿಟೇಟರ್ ಇರ್ತೀನಿ. ಯಾರು MP ಆಗ್ತಾರೋ ಅವ್ರ ಹತ್ರ ಕೆಲಸ ಮಾಡೋಂಗೆ ಮಾಡ್ತೀನಿ. ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ, ಬಟ್ ಅಷ್ಟೊಂದು ನಾಟ್ ಸೋ ಮಚ್ ಸ್ಯಾಟಿಸ್ಫೈಯಿಂಗ್. ಬಟ್ ನಿಮಗೆ ಅವ್ರಿಗೆ ಕೆಲಸ ಕೊಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ಸೋಷಿಯಲ್ ಮೀಡಿಯಾ ನೋಡಿದ್ರೆ ಹಂಗೆ ಅನ್ನಿಸ್ತು. ಮುಂಚೆ ಅವ್ರು ಓಡಾಡ್ತಿರ್ಲಿಲ್ಲ, ಯಾರು ಮನೆಯಿಂದ ಆಚೆ ಬಂದು ಯಾವುದೇ ಫಂಕ್ಷನ್ ಅಟೆಂಡ್ ಮಾಡ್ತಿರ್ಲಿಲ್ಲ, ಯಾವುದು ಹಳ್ಳಿಗಳಿಗೆ ಹೋಗ್ತಿರ್ಲಿಲ್ಲ, ಕಾರ್ಯಕ್ರಮಕ್ಕೆ ಹೋಗ್ತಿರಲಿಲ್ಲ. ಫಸ್ಟ್ ಟೈಮ್ ಇನ್ ದೇರ್ ಲೈಫ್ ಟೈಮ್ ಮಾಡ್ತಾ ಇದ್ದಾರೆ. ಸೊ ಜನ ಮಾತಾಡ್ತಾರದು, ನಾನು ಹೇಳ್ತಾರದಲ್ಲ. ಸೊ ಇವತ್ತು ವಿನಯ್ ಕುಮಾರ್ ಓಡಾಡ್ತಾರೆ. ಅಟ್ಲೀಸ್ಟ್ ಮನೇಲಿ ಕುತ್ಕೊಂಡಿರೋರಿಗೆ ನೀವು ಕೆಲಸ ಮಾಡಿಸೋ ಥರ ಮಾಡಿದ್ದೀರಾ. ಜನ ಆ ಥರ ಮಾತಾಡ್ಕೊತಾ ಇದ್ದಾರೆ. ಇಟ್ಸ್ ವೆಲ್ ಆ್ಯಂಡ್ ಗುಡ್. ಹಂಗಿರ್ಬೇಕಂತ ನಾನು ಬಯಸೋದು. ಹೆಲ್ತಿ ಕಾಂಪಿಟೇಷನ್ ಶುಡ್ ಬಿ ಲೈಕ್ ದ್ಯಾಟ್. ಡೆಮೋಕ್ರಸಿನಲ್ಲಿ ಇರಬೇಕು ಅಂತ. ಸೊ ಅವಾಗ ಅವರು ಕೆಲಸ ಮಾಡ್ತಾರೆ, ಅವ್ರ ದುರಹಂಕಾರವನ್ನು ಕಡಿಮೆ ಆಗ್ತದೆ. ಮನೆಗೆ ಯಾರಾದ್ರು ಜನ ಬಂದರೆ ಮಾತಾಡಿಸ್ತಾರೆ, ಕೂರಿಸಿ ಕಾಫಿ ಕುಡಿಸಿ ಬಂದ್ಬಿಡುತ್ತದು. ಕಾಂಪಿಟೇಷನ್ ಇದೆ, ನಾಳೆ ಗೆಲ್ಲಬೇಕಲ್ಲ. ಜನಗಳನ್ನ ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಅಂದರೆ ಗೆಲ್ಲಕ್ಕಾಗಲ್ಲ. ಎಷ್ಟೇ ದುಡ್ಡಿದ್ರೂ ಕೂಡ ಇವತ್ತು ಗೆಲ್ಲಕ್ಕಾಗಲ್ಲ. ನೀವು ಜನಗಳ ಪ್ರೀತಿ ವಿಶ್ವಾಸ ಗೆಲ್ಲೇಬೇಕು. ದಟ್ ಈಸ್ ದಿ ವೆರಿ ಫೌಂಡೇಶನ್ ಆಫ್ ಡೆಮೋಕ್ರಸಿ. ಸೊ ಹಾಗಾಗಿ ನಾವು ಆ ಕೆಲಸ ಮಾಡ್ತಾ ಇದ್ದೀನಿ ಇಡೀ ಕ್ಷೇತ್ರದಲ್ಲಿ. ನಾಟ್ ಓನ್ಲಿ ದಾವಣಗೆರೆ ಆಚೆನೂ ಓಡಾಡ್ತಾ ಇದ್ದೀನಿ. ಹಾಗಾಗಿ ನಾನು ಎಲ್ಲೂ ನನ್ನ ಹೆಸರು ಹೇಳ್ದಂಗೆ ನಾನು ಆಕಾಂಕ್ಷಿ ಅಂತಂದು ಜನಗಳ ಬಾಯಲ್ಲಿ ಬರ್ತಾ ಇದೆ. ದಟ್ಸ್ ಎ ವೆರಿ ಗುಡ್ ಡೆವಲಪ್ಮೆಂಟ್. ಅಂದರೆ ನನಗೆ ಗೊತ್ತಿಲ್ಲದೆ ಇರೋರು, ನಾನು ಮೀಟ್ ಮಾಡದೇ ಇರೋರು, ಯಾರೋ ಒಬ್ಬ ಸ್ಟ್ರೇಂಜರು GB ವಿನಯ್ ಕುಮಾರ್ ನಮ್ಮ MLA ಆಗಲಿ ಅಂತಂದು ಅವ್ರು ಬಯಸ್ತಾರೆ ಅಂತಂದರೆ ಅದು ನಮಗೆ ಆಶೀರ್ವಾದ, ವರ ಇದ್ದಂಗೆ. ಸೊ ನೀವು ಹಂಗೆ ಹೇಳಿದ್ದೀರಿ ಅಂತಂದರೆ ಸಂತೋಷದ ವಿಚಾರ ಅದು. ವೆಲ್ ಸರ್, ನನ್ನ ಕ್ವೆಶನಿಗೆ ಆನ್ಸರ್ ಬರಲೇ ಇಲ್ಲ. ಆ ಭಾಗದಿಂದ ಏನಾದರೂ ಕಂಟೆಸ್ಟ್ ಮಾಡೋ ಇರಾದೆ ಇದೆಯಾ? ಏನು ಕತೆ? ಈಗ ಜನ ಬಯಸಿದರೆ ಕಂಟೆಸ್ಟ್ ಮಾಡಲೇಬೇಕಾಗುತ್ತೆ. ಬಟ್ ಕಂಟೆಸ್ಟ್ ಮಾಡಬೇಕು ಅಂತಂದರೆ ಅಗೇನ್ ಇನ್ನೊಂದು ನಮ್ಮ ಒಂದು ಆಳು ವ್ಯವಸ್ಥೆ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರೋದೇ ಒಂದು ಅಥವಾ 2 ಡಾಮಿನೆಂಟ್ ಪೊಲಿಟಿಕಲ್ ಪಾರ್ಟೀಸ್. ರೀಜನಲ್ ಪಾರ್ಟೀಸು ಕೂಡ ಇವತ್ತಿಲ್ಲ ನಮ್ಮಲ್ಲಿ, ಬಲಿಷ್ಠವಾಗಿಲ್ಲ. ಸೊ ಆ 2 ಪಕ್ಷದಿಂದನೇ ಏನಾದರೂ ಒಂದು ಟಿಕೆಟ್ ತಗೊಂಬರ್ಬೇಕು. ಸೊ ಆಳು ವ್ಯವಸ್ಥೆ ಅಂತಂದರೆ ಇಲ್ಲಿ ಮಲ್ಟಿಪಲ್ ಪಾರ್ಟೀಸ್ ಇರಬೇಕಾಗಿತ್ತು. ನಿಮ್ಗೇನೋ ಆಹ್ವಾನ ಬೇರೆ ಇದೆ ಇನ್ನೊಂದು ನ್ಯಾಷನಲ್ ಪಾರ್ಟಿಯಿಂದ ಅಂತ ಕೇಳ್ಪಟ್ಟೆ. ಇಲ್ಲ, ಇವತ್ತಿನವರೆಗೂ ನನಗೆ ಯಾರು ಆಹ್ವಾನ ಕೊಟ್ಟಿಲ್ಲ. ಫೋನ್ ಮಾಡಿ ಬನ್ನಿ ಅಂತಂದು ಹೇಳಿಲ್ಲ, ಅಥವಾ ನಿಮಗೆ ಟಿಕೆಟ್ ಕೊಡ್ತೀವಿ ಅಂತಲೂ ಯಾರು ಹೇಳಿಲ್ಲ. ಬಟ್ ಅವ್ರೊಳಗೆ ಡಿಸ್ಕಷನ್ ಆಗ್ತಾ ಇದೆ ಅಂತ ನಾನು ಕೇಳಿದ್ದೀನಿ. ಸೊ ನಾನು ಕೇಳ್ತಾ ಇರೋದು ಈಗ ಇನ್ನೊಂದು ಪಾರ್ಟಿ ಬಗ್ಗೆ. ಲೋಕಸಭಾ ಎಲೆಕ್ಷನ್ ಟೈಮಲ್ಲಂತೂ ನೀವು ಹೇಳ್ಬಿಡಿ ಯಾವ ಪಾರ್ಟಿ ಅಂತ. ಲೋಕಸಭಾ ಎಲೆಕ್ಷನ್ ಟೈಮಲ್ಲಂತೂ ನೀವು ಕಾಂಗ್ರೆಸ್ ಲೀಡರ್ಸ್ಗಳನ್ನ ಹತ್ರ ಹೋಗಿ ಮಾತಾಡೋದು, ಅಥವಾ ನೀವು ತುಂಬಾ ಬೆರೆಯೋದಕ್ಕೆ ಪ್ರಯತ್ನ ಪಡೋದು, ಅಥವಾ ನೀವು ಮಾಡ್ತಾ ಇರೋ ಸೋಷಿಯಲ್ ವರ್ಕ್ಸ್ನ ಅವ್ರ ಗಮನಕ್ಕೆ ತಗೊಂಬರೋದು ತುಂಬಾ ಟ್ರೈ ಮಾಡಿದ್ರಿ ಸರ್. ಅಲ್ಲೆಲ್ಲಾದ್ರೂ ಫೇಲ್ ಆಯ್ತಂತ ಅನ್ನಿಸ್ತಾ? ಇಲ್ಲ, ನನ್ನ ಎಫರ್ಟು ಸಾಕಾಗಲಿಲ್ಲ ಅಂತ ಒಂದೊಂದ್ಸರಿ ಅನಿಸುತ್ತೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ವ್ಯವಸ್ಥೆ ಇದೆ, ಅಲ್ಲಿ ಲಾಬಿ ಮಾಡಬೇಕು. ನೀವು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಆಗಿರಿ, ನೀವು ಲಾಬಿ ಮಾಡಿ ಟಿಕೆಟ್ ತೊಗೋಬೇಕಲ್ಲಿ. ಸೊ ಲಾಬಿ ಮಾಡೋದಂದ್ರೆ ನಿಮ್ಮ ಪರವಾಗಿ ಒಂದು ನಿಮ್ಮದೇ ಆದ ಒಂದು, ಅವರು ಪವರ್ಫುಲ್ ಆಗಿರಬೇಕು. ಅವರು ಹೋಗಿ ಡೆಲ್ಲಿ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಿರಂತರವಾಗಿ ಒತ್ತಡ ಹಾಕಬೇಕು, ಕೇಳಬೇಕು. ಆ ರೀತಿ ವ್ಯವಸ್ಥೆ ಇರುತ್ತೆ. ಈಗ ನಮ್ಮಪ್ಪ ಪೊಲಿಟಿಷನ್ನೇ ಅಲ್ಲ, ನಾನು ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡು. ಈಗ ಬಂದು ನಾವೆಲ್ಲ ಸೃಷ್ಟಿ ಮಾಡ್ತಾ ಇರೋದು. ನನ್ನ ಜೊತೆ ಓಡಾಡೋಂಥವ್ರು ಯಾರು ಪಾಪ ಇಲ್ಲಿ ಲೋಕಲ್ಲಾಗಿ ಕೆಲಸ ಮಾಡ್ಕೊಂಡಿರೋಂಥ ಕಾರ್ಯಕರ್ತರು. ಸೊ ಆ ಒಂದು ಕೆಪಾಸಿಟಿ ಇರಲ್ಲ ನಮಗೆ, ಆಯಿತಾ. ನನ್ನನ್ನು ಯಾರಾದರೂ ಗುರುತಿಸಿ ಕರ್ಕೊಂಡು ಹೋಗಬೇಕು ಅಂತ ಒಂದಿಬ್ಬರು ಮಾಡಿದ್ರು ಆ ಟೈಮಲ್ಲಿ. MP ಎಲೆಕ್ಷನಲ್ಲಿ ಪಾಪ ಖಂಡಿತವಾಗಿ ಮಾಡಿದರು. ಬಟ್ ಇವಾಗ ಇರೋ ವ್ಯವಸ್ಥೆ ಏನು ಅಂತಂದರೆ ವಿತೌಟ್ ಲಾಬಿಂಗ್ ಟಿಕೆಟ್ ಸಿಗಲ್ಲ ಕಾಂಗ್ರೆಸ್ಸಲ್ಲಿ. ಸೊ BJPನಲ್ಲಿ ನಾವು ನೋಡಿದ್ದೀವಿ ಥ್ರೂ ಔಟ್ ಇಂಡಿಯಾ, ಟ್ಯಾಲೆಂಟೆಡ್ ಇದ್ದರೆ ಅವರಿಗೆ ಕರೆದು ಟಿಕೆಟ್ ಕೊಡೋ ವ್ಯವಸ್ಥೆ BJP ಪಕ್ಷದಲ್ಲಿ ಇದೆ. ಸೊ ನಾ ಅದೇ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದಿದ್ದು. ಅಲ್ಲೂ ಮಾತುಕತೆಗಳಾಗ್ತಾ ಇದೆ ಅಂತೆ. ಯಾರಾದರೂ ಕಾಲ್ ಮಾಡಿದ್ರಾ, ಬಂದಿತ್ತಾ ಫೋನು ಅಂತ? ಇಲ್ಲ, ಯಾಕಂದರೆ ಈ ಕ್ಷೇತ್ರದಲ್ಲೂ ಸಮರ್ಥವಾಗಿರುವಂಥ ಆಕಾಂಕ್ಷಿಗಳು ಲೀಡರ್ಸ್ ಇದ್ದಾರೆ, BJPನಲ್ಲೂ ಇದ್ದಾರೆ. ಪಾಪ ಅವರು ಟಿಕೆಟ್ ಕೇಳ್ತಾ ಇರ್ತಾರೆ. ಅವರನ್ನು ಬೈಪಾಸ್ ಮಾಡಿ ನನ್ನನ್ನು ಆ ರೀತಿ ಮಾಡಲ್ಲ. ಸೋತಿದಾರಲ್ಲ ಸರ್ 30 ವರ್ಷ 35 ವರ್ಷ. ವೈ ಕಾಂಟ್ ಯು? ಅಲ್ಲ, ನನಗೆ ಕಾನ್ಫಿಡೆನ್ಸ್ ಇದೆ ಕೊಟ್ಟರೆ ಗೆಲ್ತೀವಿ ಅಂತ. ಬಟ್ ನಾವು ಡೆಮೋಕ್ರೆಟಿಕ್ ಆಗಿ ಹೋಗಬೇಕು.
ಇಲ್ಲಿ ನಾನು ಒಬ್ಬನೇ ಲೀಡರ್ ಆಗಿ ಬಂದಿಲ್ಲ ಇಲ್ಲಿ. ರೈಟ್. ಸೊ ನಾವು ಯಾವ್ದಾದ್ರು ಒಂದು ಪಕ್ಷದೊಳಗೆ ಹೋದಾಗ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವ್ರಿಗೆ ಒಪ್ಪಿಗೆ ಆಯಿತು ಅಥವಾ ಒಪ್ಪಿಗೆ ಇಲ್ಲ ಅಂದರೆ ಒಪ್ಪಿಸ್ಬಿಟ್ಟು ಆ ಡೆಮೊಕ್ರೆಟಿಕ್ ವೇನಲ್ಲಿ ಹೋದರೆ ಇದು ಲಾಂಗ್ ಟರ್ಮ್ ಸಸ್ಟೈನಬಲ್ ಇರುತ್ತೆ. ಆಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಒಳ್ಳೊಳ್ಳೆ ಕೆಲಸ ಮಾಡ್ಬೋದು. ಈಗ ಎಕ್ಸಾಂಪಲ್ ಅವ್ರೇನು BJP ಕರೆದು ನಂಗೆ ಟಿಕೆಟ್ ಕೊಟ್ಟರು, ಇವರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಒಂದು ಎಲೆಕ್ಷನ್ ಮಾಡಿ ಗೆದ್ವಿ ಅಂತಂದರೆ ಖಂಡಿತವಾಗಿಯೂ ನಾಳೆ 28 ಎಲೆಕ್ಷನ್ನಲ್ಲೂ ಹೆಲ್ಪ್ ಆಗುತ್ತೆ, 29 MP ಎಲೆಕ್ಷನ್ನಲ್ಲೂ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಒಂದು ಕ್ಯಾಲ್ಕುಲೇಷನ್ನು ಯೂತ್ಸ್ ಎಲ್ಲೋ ಒಂದು ಕಡೆ ಯೋಚನೆ ಮಾಡ್ತಾ ಇದ್ದಾರೆ, ಈ ಫೇಸ್ ಏನಾದರೂ ಒಂದು ನ್ಯಾಷನಲ್ ಪಾರ್ಟಿ ಅಂತ ಕಂಟೆಸ್ಟ್ ಮಾಡಿದರೆ ಇಲ್ಲಿ ಚಿತ್ರಣ ಬದಲಾಗುತ್ತೆ ಅಂತ ಅಂದು ನಿಮ್ಗೆ ಅನ್ಸುತ್ತಾ? ಚಿತ್ರಣ ಬದಲಾಗುತ್ತೆ ಅಂತಲೇ ಟಿಕೆಟ್ ಕೊಡ್ತಿಲ್ವೇನೋ ಅಂತ ನನಗೆ. ಓಕೆ, ಹಂಗಂದ್ರೆ ಈ ಚಿತ್ರಣ ಹೀಗೆ ಇರಬೇಕು. ಈಗ ಪಕ್ಷಗಳಲ್ಲಿ ಈಗ ಏನಾಗ ಕಾಂಗ್ರೆಸ್ ಪಕ್ಷ ಫಾರ್ ಎಕ್ಸಾಂಪಲ್ ಇವ್ರನ್ನ ಎದುರು ಹಾಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅವರು. ಶಾಮನೂರ್ ಕುಟುಂಬ ಏನಿದೆ ಅವ್ರ ಪ್ರಕಾರ ಇದು ಪವರ್ಫುಲ್ಲು, ಜಾತಿ ಪ್ರಕಾರನೂ ಪವರ್ಫುಲ್ ಇದೆ, ದುಡ್ಡಿನ ಪ್ರಕಾರನೂ ಪವರ್ಫುಲ್ ಇದೆ. ಆಮೇಲೆ ಯಾಕೆ ಅವ್ರನ್ನ ಎದುರು ಹಾಕೋಬೇಕು ಅನ್ನೋದು ಒಂದಿದೆ. ಇದು ಬದಲಾಗಬೇಕು. ಮೊದಲನೇದಾಗಿ ಇದು ಬದಲಾಗಬೇಕಿದು. ಇದು ಯಾರು ಬರ್ಕೊಟ್ಟಿಲ್ಲ. ದಾವಣಗೆರೆ ಅನ್ನೋದನ್ನು ಒಂದು ಕುಟುಂಬ ಅಥವಾ ಒಂದು ಪಕ್ಷಕ್ಕೆ ಬರ್ಕೊಟ್ಟಿರೋದಿಲ್ಲ. ನಿರಂತರವಾಗಿ ಹಳೆ ನೀರು ಹರಿದೋಗಿ ಹೊಸ ನೀರು ಬರ್ತಾ ಇದ್ದರೆ ಅದು ಕ್ಷೇತ್ರಕ್ಕೆ ಒಳ್ಳೆಯದು ಅಂತಂದು ಪಕ್ಷಗಳಲ್ಲಿ ಬರಬೇಕದು. ಬಟ್ ಅವರಲ್ಲಿ ಏನು ಆಲೋಚನೆ ಇದೆ ಅಂತ ಗೊತ್ತಿಲ್ಲ. ಒಬ್ಬ ಲೀಡರ್ ಕ್ರಿಯೇಟ್ ಆಗ್ತಾನೆ. ಆಮೇಲೆ ಇನ್ನೊಂದು, ಈಗ ಒಂದು ಪಕ್ಷ ಸಪೋರ್ಟ್ ಮಾಡಿದಾಗ ಅವರೆಲ್ಲ ಬಂದು ಸಪೋರ್ಟ್ ಮಾಡಿದಾಗ ನಾವು ಅದಕ್ಕೆ ಭದ್ರಾಗಿರ್ತೀವಿ. ಆ ಒಂದು ವ್ಯವಸ್ಥೆ ಒಳಗೆ ನಾವು ಭದ್ರಾಗಿರ್ತೀವಿ. ಸೊ ಇದು ಅವ್ರಿಗೇನಾದರೂ ಒಂದು ಅಭದ್ರತೆ ಇದೆಯೋ, ಇನ್ಸೆಕ್ಯೂರಿಟಿ ಇದೆಯೋ, ಅಥವಾ ಹಂಗೆ ಯೋಚನೆ ಮಾಡೋದಕ್ಕಿಂತ ನಾವು ಇನ್ಸಿಗ್ನಿಫಿಕೆಂಟ್ ಇರಬೇಕು ಅವ್ರ ಪ್ರಕಾರ. ಏನು ಇವತ್ತು ಬರ್ತಾರೆ ನಾಳೆ ಹೋಗ್ತಾರೆ, ಇವ್ರು ಏನಕ್ಕೆ ನಾವು ಕರೆದು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ಒಂದು ದುರಹಂಕಾರದ ಧೋರಣೆನೂ ಇರ್ಬೋದು.